ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ, KPSCಗೆ, KEAಗೆ ನಡೆಯುವಂಥ ಎಕ್ಸಾಮ್ಗೆ ಭಾಳ ಮುಖ್ಯ ಆಗುತ್ತೆ. ಇವಾಗ ನೆಕ್ಸ್ಟ್ ಕರೆಯುವಂಥ ನೋಟಿಫಿಕೇಷನ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಗೂ ಡಿಗ್ರಿ ಕಾಲೇಜ್ಗಳಲ್ಲಿ ಮತ್ತು ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಪೋಸ್ಟ್ ಕರೀತಿದ್ದಾರೆ. ಇದಕ್ಕೆ ನಿಮ್ಮ ಈ ಕರೆಂಟ್ ಅಫೇರ್ಸು ಭಾಳ ಮುಖ್ಯ ಆಗುತ್ತೆ. ಸೊ ಟಾಪಿಕ್ಸ್ ಬಗ್ಗೆ ನೋಡೋಣ ಬನ್ನಿ. ಮೊದಲನೇ ಟಾಪಿಕ್ಸು, ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ನಡೀತಿದೆ. ಸೊ ನಮಗೆ ಎಲೆಕ್ಷನ್ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ, ಬಟ್ ನಮ್ಮ ದೇಶದ ಜೊತೆ ಏನು ಸಂಬಂಧ ಇದೆ ಅಂತ ನೋಡ್ಕೋಬೇಕು. ಬಾಂಗ್ಲಾದೇಶದ ಫಲಿತಾಂಶವು ಭಾರತದ ವಿದೇಶಾಂಗ ನೀತಿಗೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಇದು ಭಾರತದ ನೇಬರ್ಹುಡ್ ಫಸ್ಟ್ ಪಾಲಿಸಿ, ಅಂದರೆ ಭಾರತ ಆವಾಗ ಒಂದು ಪಾಲಿಸಿ ತಂದು ನೇಬರ್ಹುಡ್ಗೆ ಫಸ್ಟ್ ನಾವು ಏನೇ ಅವ್ರ ಜೊತೆ ಸಂಬಂಧವನ್ನು ಇಟ್ಕೋಬೇಕಂತೇಳಿ. ಮತ್ತು ಇನ್ನೊಂದು ನೇಬರ್ಹುಡ್ಡಿಗೆ ಏನು ಪಾಲಿಸಿ ಇದೆ ಅಂದರೆ ಈಸ್ಟ್ ಕಡೆ ಪಾಲಿಸಿ ಇರೋದು ಆ್ಯಕ್ಟ್ ಈಸ್ಟ್ ಪಾಲಿಸಿ. ಸೊ ಎರಡು ಪಾಲಿಸಿ ಬರುತ್ತೆ, ಒಂದು ನೇಬರ್ಹುಡ್ ಫಸ್ಟ್ ಪಾಲಿಸಿ, ಇನ್ನೊಂದು ಆ್ಯಕ್ಟ್ ಈಸ್ಟ್ ಪಾಲಿಸಿ. ಭಾರತಕ್ಕೆ ಮಹತ್ವ ಏನೇನು ಮಹತ್ವ ಇದೆ? ಸೊ ಬಾಂಗ್ಲಾದೇಶ ಬಂದು ನಮ್ಮ ದೇಶ ಜೊತೆ ಗಡಿ ಹಂಚ್ಕೊಂಡಿದೆ. ಎಷ್ಟು ಹಂಚ್ಕೊಂಡಿದೆ? 4096 ಕಿಲೋಮೀಟ್ರ್ ಗಡಿ ಹಂಚ್ಕೊಂಡಿದೆ. ಅಂದರೆ ಅತಿ ಹೆಚ್ಚು ಗಡಿ ಹಂಚ್ಕೊಂಡಿರೋದು ಬಾಂಗ್ಲಾದೇಶ ಅಷ್ಟೇ. ನೇಬರ್ಹುಡ್ಡಲ್ಲಿ, ಅಕ್ಕಪಕ್ಕ ದೇಶದಲ್ಲಿ ಬಾಂಗ್ಲಾದೇಶನೇ ಅತಿ ದೊಡ್ಡ ದೇಶ ನಮ್ಮ ದೇಶದ ಜೊತೆ ಗಡಿ ಹಂಚಿಕೊಂಡಿರೋದು. ಸೊ ಯಾವ್ಯಾವ ರಾಜ್ಯಗಳು ಬರುತ್ತೆ ಅಲ್ಲಿ ಗಡಿ ಹಂಚ್ಕೊಂಡಿರೋದಲ್ಲಿ? ಅಸ್ಸಾಂ ಬರುತ್ತೆ, ತ್ರಿಪುರ ಬರುತ್ತೆ ಮತ್ತು ಮಿಜೋರಾಂ ಬರುತ್ತೆ. ಸೊ ನಿಮಗೆ ಕ್ವಶನ್ಸ್ ಕೇಳ್ಬೋದು, ಬಾಂಗ್ಲಾದೇಶ ಜೊತೆಗೆ ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದೆ ಅಂದರೆ ನೀವೇನು ಹೇಳಬೇಕು? ಅಸ್ಸಾಮು, ತ್ರಿಪುರ ಮತ್ತು ಮಿಜೋರಾಂ. ಮತ್ತು ಭಾರತಕ್ಕೆ ಏನು ಇಂಪಾರ್ಟೆಂಟು ಇದು? ಭಾರತವು ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಆಗಿದ್ದಾರೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. 114 ರಫೇಲ್ ಜೆಟ್ಸ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಮೇಕ್ ಇನ್ ಇಂಡಿಯಾ ಪಾಲಿಸಿ ಬಗ್ಗೆ ನೋಡೋಣ. ಅಂದರೆ ನಿನ್ನೆ ಏನು ಮಾಡಿದ್ದಾರೆ ಅಂದರೆ ರಫೇಲ್ ಜೆಟ್ಟನ್ನು 114 ರೂಪಾಯಿ ಜೆಟ್ಟನ್ನು ಖರೀದಿ ಮಾಡ್ತಿದ್ದಾರೆ ನಮ್ಮ ದೇಶ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತವು ಎಷ್ಟು ಟೋಟಲ್ 114 ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ MRFA ಖರೀದಿಸಲು ಯೋಜನೆ ರೂಪಿಸಿದೆ. ಯಾವುದು? ಮಲ್ಟಿ ರೋಲ್ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡುವಂಥ ಫೈಟರ್ ಏರ್ಕ್ರಾಫ್ಟು. ಇದು ಎಷ್ಟನೇ ಜನ್ರೇಷನ್ ಇದೆ? ಇದು 4.5 ಜನ್ರೇಷನ್ ಇದೆ. ಇದು ಎಷ್ಟನೇ ಜನ್ರೇಷನ್ನು? 4.5 ಅಂದರೆ 4ರಿಂದ 4.5 ಜನ್ರೇಷನ್ ಇದೆ. ಯಾವ ಕಂಪ್ನಿದಿದು? ಫ್ರಾನ್ಸ್ ಕಂಪ್ನಿದು. ಸೊ ನಾವು ಅಲ್ಲಿಂದ ರಫೇಲ್ ಜೆಟನ್ನು ತರ್ತಾ ಇದ್ದೀವಿ, ಫ್ರಾನ್ಸ್ ದೇಶದಿಂದ ತರ್ತಾ ಇದ್ದೀವಿ. ಸೊ ಫ್ರಾನ್ಸ್ ದೇಶದ ಕಂಪ್ನಿ ಯಾವುದು? ಡಸಾಲ್ಟ್. ಡಸಾಲ್ಟ್ ನೆನಪಿರಬೇಕು, ಫ್ರಾನ್ಸ್ ದೇಶದ ಕಂಪ್ನಿ ಡಸಾಲ್ಟ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಅರಾವಳಿ ಪ್ರೊಟೆಕ್ಷನ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್. ಸೊ ಅರಾವಳಿ ಪ್ರೊಟೆಕ್ಷನ್ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಏನಪ್ಪ ಅಂದರೆ ಅರಾವಳಿ ಇಷ್ಟು ಮೀಟ್ರಿಗಿಂತ ಮೇಲಿತ್ತಂದರೆ ನಮಗೆ ಅದು ಪ್ರೊಟೆಕ್ಷನ್ ಇದೆ, ಅದ್ರ ಕೆಳಗಡೆ ಇದೆ ಅಂದರೆ ಮೈನಿಂಗ್ ಎಲ್ಲ ಮಾಡ್ಬೋದು ಅಂತ ತೀರ್ಪು ಕೊಟ್ಟಿತ್ತು. ಸೊ ನಾವು ಎನ್ವಿರಾನ್ಮೆಂಟಲ್ ಇಶ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅರಾವಳಿ ಬಗ್ಗೆ ತಿಳ್ಕೊಳ್ಳೋದಾದರೆ, ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿದು. ಸೊ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತೀವಿ ನಾವು. ಫೋಲ್ಡ್ ಮೌಂಟೇನ್ನಲ್ಲಿ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಯಾವುದು? ಅರಾವಳಿ. ಯಾವ್ಯಾವ ರಾಜ್ಯಗಳು ಬರುತ್ತೆ ಇಲ್ಲಿ? ಗುಜರಾತು ಗಡಿ ಶ್ರೇಣಿ ಹಂಚ್ಕೊಂಡಿರೋದು ರಾಜ್ಯಗಳು ಯಾವುವು? ಗುಜರಾತು, ರಾಜಸ್ಥಾನ, ಹರಿಯಾಣ, ದೆಹಲಿ. ಸೊ ಇದು ಇಂಪಾರ್ಟೆಂಟ್ ನಿಮಗೆ. ಯಾವ್ಯಾವ ರಾಜ್ಯ? ಗುಜರಾತು, ರಾಜಸ್ಥಾನ, ದೆಹಲಿ, ಹರಿಯಾಣ ಮತ್ತು ದೆಹಲಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್. ಇಂಡಸ್ ವಾಟರ್ ಟ್ರೀಟಿ, ಟ್ರಾನ್ಸ್ಬೌಂಡರಿ ವಾಟರ್ ಶೇರಿಂಗ್ ಅಂತೇಳಿ. ಟ್ರಾನ್ಸ್ಬೌಂಡರಿ ಅಂದರೆ ಎರಡು ರಾಜ್ಯಗಳ ನಡುವೆ ಶೇರ್ ಮಾಡಿರುವಂಥ ಟ್ರೀಟಿ ಇದು. ಸೊ ಇದನ್ನು ನಿಮಗೆ ಹಿಂದಿನ ಕ್ಲಾಸಲ್ಲೂ ಹೇಳಿದ್ದೀನಿ, ಇನ್ನೊಂದು ಸಲ ನೋಡ್ಕೊಳ್ರಿ. ಯಾವಾಗ ಈ ಟ್ರೀಟಿ ಸೈನ್ ಮಾಡಿತ್ತು? 1959
60ರಲ್ಲಿ ಯಾರ್ಯಾರು ಭಾರತ ಮತ್ತು ಪಾಕಿಸ್ತಾನ ಯಾವಾಗ 1960ರಲ್ಲಿ ಇದಕ್ಕೆ ಮೀಡಿಯೇಟರ್ ಆಗಿ ವರ್ಲ್ಡ್ ಬ್ಯಾಂಕ್ ಬಂದಿತ್ತು. ಸೊ ಇವೆರಡನ್ನ ಟ್ರೀಟಿನ ಸೈನ್ ಮಾಡಿಸೋಕ್ಕೆ ಮೀಡಿಯೇಟರ್ ಯಾವುದು? ವರ್ಲ್ಡ್ ಬ್ಯಾಂಕ್. ಸೊ ನಿಮ್ಗೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. 1960 ಟ್ರೀಟಿ, ಮೀಡಿಯೇಟರ್ ಯಾರು? ವರ್ಲ್ಡ್ ಬ್ಯಾಂಕ್. ಸೊ ಏನೇನು ನದಿ ಹಂಚಿಕೆ ಬಗ್ಗೆ ನೋಡೋಣ. ಪಶ್ಚಿಮದ ನದಿಗಳು ಯಾವ್ಯಾವ ಬರುತ್ತೆ? ಪಾಕಿಸ್ತಾನಕ್ಕೆ ಕೊಟ್ಟಿವಿ ನಾವು, ಸಿಂಧು, ಝೀಲಂ ಮತ್ತು ಚಿನಾಬ್. ಸಿಂಧು, ಝೀಲಂ ಮತ್ತು ಚಿನಾಬ್. ಪೂರ್ವ ನದಿಗಳು ಯಾವುವು? ಭಾರತ, ರವಿ, ಬಿಯಾಸ್ ಮತ್ತು ಸಟ್ಲೇಜ್. ರವಿ ಬಿಯಾಸ್ ಸಟ್ಲೇಜ್ ಯಾವುದಕ್ಕೆ? ಭಾರತಕ್ಕೆ. ಸಿಂಧು, ಝೇಲಂ, ಚಿನಾಬ್ ಯಾವುದಕ್ಕೆ? ಪಾಕಿಸ್ತಾನಕ್ಕೆ. ಸೊ ಹಾಗಾದರೆ ನಮ್ಗೆ ಏನು ಕಂಟ್ರೋಲ್ ಇಲ್ವಾ, ಏನು ಯೂಸ್ ಮಾಡ್ಕೊಳ್ಳೋದಿಲ್ವಾ ಅನ್ನೋದು ಅಂತ ನೀವು ಕೇಳೋದಾದರೆ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಪಶ್ಚಿಮ ನದಿಗಳ ಮೇಲೆ ವಿದ್ಯುತ್ ಬಳಕೆಯ ಹಕ್ಕು ಭಾರತಕ್ಕೆ ಏನು ಕೊಟ್ಟಿದ್ದಾರೆ? ಪಶ್ಚಿಮ ನದಿಗಳ ಮೇಲೆ ವಿದ್ಯುತ್ತನ್ನು ತಯಾರು ಮಾಡ್ಕೋಬೋದು, ಬಟ್ ಬೇರೆದಕ್ಕೆ ಯೂಸ್ ಮಾಡ್ಕೊಳಕ್ಕಿಲ್ಲ. ಅಂದರೆ ನದಿನ ತೀರ್ಸೋಕ್ಕೆ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಅಗ್ರಿಕಲ್ಚರ್ಗೂ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಓನ್ಲಿ ವಿದ್ಯುತ್ ತಯಾರು ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಸೊ ಯಾವುದು ಪ್ರಾಜೆಕ್ಟ್ನ ಭಾರತದವರು ಮಾಡ್ತಿದ್ದಾರೆ ಅಂದರೆ ಸಿಯಾಲ್ಕೋಟ್ ಹೈಡಲ್ ಪವರ್ ಪ್ರಾಜೆಕ್ಟ್ ಇಶ್ಯೂ ಆಗಿರೋದ್ರಿಂದ ಈ ಟಾಪಿಕ್ ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಸಿಯಾಲ್ಕೋಟ್ ಹೈಡಲ್ ಪ್ರಾಜೆಕ್ಟ್ ಯಾವ ನದಿ ಮೇಲಿದೆ? ಚಿನಾಬ್ ನದಿ ಮೇಲಿದೆ. ನೆಕ್ಸ್ಟ್ ಟಾಪಿಕ್ ಈಸ್ ಸಬ್ಸ್ಟೆನ್ಸಿಟಿವ್ ಮೋಷನ್ ಬಗ್ಗೆ ನೋಡೋಣ. ಇದು ಭಾರತ ಸಂವಿಧಾನದಲ್ಲಿ ಬರುವಂಥ ನಮ್ಮ ಇಂಡಿಯನ್ ಪಾಲಿಟಿಕ್ಸಲ್ಲಿ ಒಂದು ಸಬ್ಸ್ಟೆನ್ಸಿವ್ ಮೋಷನ್ ಅಂತ ಬಂದಿದೆ. ಏನಿದೆ? ಸಂಸತ್ತಿನಲ್ಲಿ ಸ್ವತಂತ್ರವಾಗಿ ಮಂಡಿಸಲ್ಪಡುವ ಸಂಪೂರ್ಣ ಪ್ರಸ್ತಾವನೆ ಅಂತೀವಿ ನಾವು, ಸಬ್ಸ್ಟೆನ್ಸಿವ್ ಮೋಷನ್. ಸೊ ಏನು ಲಕ್ಷಣಗಳಿದ್ದಾವೆ ಇದರದು? ಬೇರೆ ಪ್ರಸ್ತಾವನೆ ಮೇಲೆ ಅವಲಂಬಿತವಾಗಲ್ಲ, ಸದನ ಮತದಾನ ಅಗತ್ಯ ಇರುತ್ತದೆ. ಬೇರೆ ಪ್ರಸ್ತಾವನೆ ಮೇಲೆ ಇದು ಯಾವುದು ಅವಲಂಬಿತ ಇಲ್ಲ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರು ವೋಟ್ ಮಾಡಬೇಕು. ಇದು ಯಾವುದ್ರ ಮೇಲೆ ಸಬ್ಸ್ಟೆನ್ಸಿವ್ ಮೋಷನ್ ಆಗುತ್ತೆ? ಉನ್ನತ ಅಧಿಕಾರಿಗಳ ವರ್ತನೆ ಚರ್ಚೆಗೆ ಬಳಪಡಿಸುತ್ತದೆ. ಸೊ ಎಕ್ಸಾಂಪಲ್ ಯಾವ್ಯಾವ ನೋಡೋದಾದರೆ ಸಬ್ಸ್ಟೆನ್ಸಿವ್ ಮೋಷನಲ್ಲಿ ಎಕ್ಸಾಂಪಲ್ ಬಂದು ನೋ ಕಾನ್ಫಿಡೆನ್ಸ್ ಮೋಷನ್. ಅಂದರೆ ನೋ ಕಾನ್ಫಿಡೆನ್ಸ್ ಅಂದರೆ ಒಂದು ಯಾವುದೇ ಗೌರ್ಮೆಂಟ್ ಇತ್ತಂದರೆ ಆ ಗೌರ್ಮೆಂಟ್ ಮೇಲೆ ನಮಗೆ ಟ್ರಸ್ಟ್ ಇಲ್ಲ ಅಂಥೇಳಿ ಮೋಷನ್ನ ಪಾಸ್ ಮಾಡೋದು. ಸೆನ್ಸಾರ್ ಮೋಷನ್ ಅಂದರೆ ಯಾವುದೇ ನಿಮ್ಗೆ ಬಿಲ್, ಯಾವುದೇ ನಿಮಗೆ ಫೈನಾನ್ಷಿಯಲ್ ರಿಲೇಟೆಡನ್ನು ಕಟ್ ಮಾಡ್ಸೋಕ್ಕೆ ಯೂಸ್ ಮಾಡ್ತೀವಿ. ಇಂಪೀಚ್ಮೆಂಟ್ ರಿಲೇಟೆಡ್ ಮೋಷನ್ ಅಂದರೆ ನಾವು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, CJI ಅವ್ರನ್ನ ನಾವು ಏನು ಮಾಡ್ತೀವಿ? ತೆಗೆದುಹಾಕೋಕ್ಕೆ ಈ ಇಂಪೀಚ್ಮೆಂಟ್ ಮೋಷನ್ ಪಾಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸಬ್ಸ್ಟೆನ್ಸಿವ್ ಮೋಷನ್. ಬಟ್ ನಿಮಗೆ ಇನ್ನೊಂದು ಕೇಳ್ಬೋದು, ಅಡ್ಜಾರ್ಮೆಂಟ್ ಮೋಷನ್ ಅಂತ ಕೇಳಿದ್ದೀರಾ. ಸೊ ನೀವು ಪಾರ್ಲಿಮೆಂಟ್ ಸೆಷನ್ ನೋಡುವಾಗ ಅಡ್ಜಾರ್ಮೆಂಟ್ ಮಾಡಿದರು ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದರು, ಅದನ್ನು ನೆಕ್ಸ್ಟ್ ಮುಂದಕ್ಕೆ ಇದು ಮಾಡ್ತಾರೆ. ಅಂದರೆ ಇಟ್ ಈಸ್ ಸಬ್ಸ್ಟೆನ್ಸಿವ್ ಮೋಷನ್ ಅಲ್ಲ ಇದು, ಇಟ್ ಈಸ್ ಇಂಟ್ರಪ್ಷನ್ ಟೂಲ್ ಅಂತೇಳಿ. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಡೋರ್ನಿಯರ್ 228 ಏರ್ಕ್ರಾಫ್ಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಹಾಕ್ಕೊಂಡಿದ್ವಿ. ಯಾವುದು? ಡೋರ್ನಿಯರ್ 228 ಏರ್ಕ್ರಾಫ್ಟು ಎಲ್ಲಿ? ಇಂಡಿಯನ್ ಕೋಸ್ಟ್ ಗಾರ್ಡ್. ಏನು ಇಶ್ಯೂ ಇದೆ ನೋಡ್ರಿ, ಗೌರ್ಮೆಂಟ್ ಸೈನ್ಡ್ ಎ ಡೀಲ್ ವಿತ್ HAL. ಇಂಡಿಯನ್ ಡೋರ್ನಿಯರ್ 228 ಯಾರು ತಯಾರು ಮಾಡ್ತಿರೋದು? ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಟು ಪ್ರಕ್ಯೂರ್ 8 ಡೋರ್ನಿಯರ್ 228 ಏರ್ಕ್ರಾಫ್ಟ್ ಫಾರ್ ಇಂಡಿಯನ್ ಕೋಸ್ಟ್ ಗಾರ್ಡ್. ಸೊ ಇದ್ರ ಬಗ್ಗೆ ಡೋರ್ನಿಯರ್ 228 ಬಗ್ಗೆ ತಿಳ್ಕೊಬೇಕು. ಡೋರ್ನಿಯರ್ 228 ಮಾಡ್ತಿರೋದು ಕ್ವಶನ್ಸ್ ಡೈರೆಕ್ಟಾಗಿ ಕೇಳ್ತಾರೆ. ಡೋರ್ನಿಯರ್ 228 ಯಾರು ತಯಾರು ಮಾಡ್ತಾರೆ? HAL. ಡೋರ್ನಿಯರ್ 228 ಯಾವ ಜೊತೆ ಸೈನ್ ಮಾಡಿದೆ ಅಂದರೆ HAL ಜೊತೆ ಸೈನ್ ಮಾಡಿದೆ. ಸೊ ಡೋರ್ನಿಯರ್ 228 ಬಗ್ಗೆ ನೋಡೋಣ. ಶಾರ್ಟ್ ಟೇಕ್ ಆಫ್ ಅನ್ ಲ್ಯಾಂಡಿಂಗ್. ಇದೇನು? ಶಾರ್ಟ್ ಟೇಕ್ ಆಫ್ ತಗೊಳುತ್ತೆ ಮತ್ತು ಲ್ಯಾಂಡಿಂಗ್ ಆಗುತ್ತೆ. ಶಾರ್ಟ್ ಟೇಕ್ ಆಫ್ ಸಡನ್ನಾಗಿ ಮೇಲೆ ಹೋಗುತ್ತೆ ಮತ್ತು ಲ್ಯಾಂಡಿಂಗ್ ಆಗುತ್ತೆ ಏರ್ಕ್ರಾಫ್ಟ್ ಇದು. ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಬೈ HAL ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ಜುಡಿಷಿಯಲ್ ಸ್ಕ್ರೂಟಿನಿ ಬಗ್ಗೆ ನೋಡೋಣ. ಯಾವುದು? UAPA ಬಗ್ಗೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. UAPA ಅಂದರೆ ಡಿಟೆನ್ಷನ್ ಮಾಡ್ತೀವಲ್ಲ ಅದಕ್ಕೆ ಬರುತ್ತೆ. ಅನ್ಲಾಫುಲ್ ಇದು ಎಕ್ಸ್ಪ್ಯಾಂಡ್ ಮಾಡಿದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967ಗೆ ತಂದಿರೋದು ಇದು ಆ್ಯಕ್ಟು.
ಯಾವುದು ಆ್ಯಕ್ಟ್ ಹೆಸರೇನು? ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್. ಯಾವುದು? ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್. ಯಾವುದು? ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ 1967. ಏನಕ್ಕೆ ಇದು ಯೂಸ್ ಮಾಡ್ತೀವಿ? ಪ್ರಮುಖ ಭಯೋತ್ಪಾದನೆ ವಿರೋಧಿ ಕಾನೂನಿದು. ಉದ್ದೇಶ ಯಾವುದರ ಉದ್ದೇಶ ಇಟ್ಕೊಂಡು ನಾವು ಈ ಆ್ಯಕ್ಟ್ ಅಂತೀವಿ? ರಾಷ್ಟ್ರದ ಭದ್ರತೆ ಕಾಪಾಡುವುದಕ್ಕೆ ಮತ್ತು ಭಯೋತ್ಪಾದನೆ ತಡೆಯುವುದಕ್ಕೆ ಯೂಸ್ ಮಾಡ್ತೀವಿ. ಭಯೋತ್ಪಾದನೆ ಹಣಕಾಸು ನಿಯಂತ್ರಣ ಅಂದರೆ ಭಯೋತ್ಪಾದನೆಗೆ ಹಣಕಾಸನ್ನು ನೀಡ್ತಾರಲ್ಲ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ ಲಾನ ತಂದೀವಿ. 2019ರಲ್ಲಿ ಒಂದು ತಿದ್ದುಪಡಿ ಮಾಡಿದರು. ಯಾವುದೇ ಪರ್ಸನ್ನು ನಾವೇನು ಮಾಡ್ತೀವಿ? ಭಯೋತ್ಪಾದಕ ಎಂದು ಘೋಷಿಸಬಹುದು. ನಾವು ಏನಾದರೂ ಯಾವುದೇ ಪರ್ಸನ್ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಅದನ್ನು ಭಯೋತ್ಪಾದಕ ಅಂತಲೂ ನಾವು ಘೋಷಣೆ ಮಾಡ್ಬೋದು. ಇದನ್ನು ತನಿಖೆ ಮಾಡೋರು ಯಾರು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಯಾವುದು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಸೊ ತನಿಖೆ ಆದಮೇಲೆ ಪ್ರೂವ್ ಆಯ್ತಂದರೆ ಏನೇನು ಮಾಡ್ಬೋದು? ಆಸ್ತಿ ಇರೋದನ್ನು ಜಪ್ತಿ ಮಾಡ್ಕೋಬೋದು. ಜಾಮೀನು ಕಠಿಣ ಆಗುತ್ತೆ, ಯಾವುದೇ ಬೇಲ್ ಇರಲ್ಲ ಇದಕ್ಕೆ, ನಾನ್ ಬೇಲೇಬಲ್ ಅಫೆನ್ಸ್ ಇದು. ಮತ್ತು 180 ದಿನ ತನಿಖಾ ಅವಧಿ ಇರುತ್ತದೆ. ಇದು ತನಿಖಾ ಅವಧಿ ಎಷ್ಟು ದಿನ? 180 ದಿನವರೆಗೂ ನಾವು ಹಾಗೆ ಇಟ್ಕೋಬೋದು. ನೆಕ್ಸ್ಟ್ ಕ್ವಶನ್, ರಿಟೇಲ್ ಇನ್ಫ್ಲೇಷನ್. ಯಾವುದು? ರಿಟೇಲ್ ಇನ್ಫ್ಲೇಷನ್. ಸೊ ರಿಟೇಲ್ ಇನ್ಫ್ಲೇಷನ್ ಅಂದರೆ ಏನು? ಫಸ್ಟು ಮೆಜೂರ್ಡ್ ಬೈ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ರಿಟೇಲ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಅಂದರೆ ಕನ್ಸ್ಯೂಮರ್ ಹತ್ರ ಇರೋದು ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತೇಳಿ. ಸೊ ಇದನ್ನು ಯಾರು ಮೆಜೂರ್ ಮಾಡ್ತಾರೆ? ಮೇನ್ ಇಂಪಾರ್ಟೆಂಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಮಾಡುತ್ತೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು? ಮೆಜೂರ್ ದ ಆವ್ರೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕನ್ಸ್ಯೂಮ್ಡ್ ಬೈ ಹೌಸ್ ಹೋಲ್ಡ್. ಸೊ ಯಾವ್ರೇಜ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕನ್ಸ್ಯೂಮ್ಡ್ ಬೈ ಒಂದು ಹೌಸ್ ಹೋಲ್ಡು ಅಂದರೆ ಒಂದೊಂದು ಮನೆಗಳು ಎಷ್ಟೆಷ್ಟು ಕನ್ಸ್ಯೂಮ್ ಆಗಿದೆ ಅಂಥೇಳಿ ನಮ್ಮ ದೇಶದ ಓವರಾಲ್ ಆವ್ರೇಜ್ ತಗೊಳ್ಳೋದನ್ನೇ ನಾವೇನಂತೀವಿ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ. ಸೊ ಯಾವುದು ವರ್ಷದ ಬೇಸ್ ಇಟ್ಕೊಂಡು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಮೆಜರ್ ಮಾಡ್ತೀವಿ? 2022. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ತುಂಬ ಇಂಪಾರ್ಟೆಂಟ್. ಯಾರು ರಿಲೀಸ್ ಮಾಡ್ತಾರೆ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ. ಯಾವುದು? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸು. ಯಾರು ರಿಲೀಸ್ ಮಾಡ್ತಾರೆ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸು. ಬೇಸ್ ಇಯರ್ ಯಾವುದು ನಮಗೆ? 2012. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಮೆಜೂರ್ ಮಾಡಬೇಕಂದ್ರೆ ಮೇನ್ ಬಾಸ್ಕೆಟ್ಗಳು ಯಾವ್ಯಾವಿದ್ದಾವೆ ಇನ್ಫ್ಲೇಷನ್ ಚೆಕ್ ಮಾಡೋಕ್ಕೆ? ಫುಡ್ ಆ್ಯಂಡ್ ಬಿವರೇಜ್ ಇದು 45% ನಮಗೆ ಇರುತ್ತೆ. ಸೊ ಬಿಗ್ಗೆಸ್ಟ್ ಕಾಂಪೋನೆಂಟ್ ಇದು. ನೆಕ್ಸ್ಟ್ ಫ್ಯೂಯಲ್ ಆ್ಯಂಡ್ ಲೈಟ್, ಅದಾದಮೇಲೆ ಹೌಸಿಂಗು, ಆಮೇಲೆ ಕ್ಲಾತಿಂಗು, ಆಮೇಲೆ ಮಿಸ್ಲೇನಿಯಸ್ ಏನೇನು ಬರುತ್ತೆ? ಹೆಲ್ತ್ ಬರುತ್ತೆ, ಎಜುಕೇಷನ್ ಬರುತ್ತೆ, ಮತ್ತು ಟ್ರಾನ್ಸ್ಪೋರ್ಟ್ ಬರುತ್ತೆ. ಸೊ ನಮಗೆ ಇನ್ಫ್ಲೇಷನ್ ಆಯಿತು, ಹಣದುಬ್ಬರ ಜಾಸ್ತಿ ಆಯ್ತಂದರೆ ನಮಗೆ ಮೇನ್ ಕಾರಣ ಏನು? ಆಹಾರ ಬೆಳೆಗಳು ಭಾರತದ ದರ ಏರಿಕೆಗೆ ಮುಖ್ಯ ಕಾರಣ ಆಗುತ್ತದೆ. ಸೊ ನಮಗೆ ಮಾನಿಟ್ರಿ ಪಾಲಿಸಿ ಕಮಿಟಿ ಬಗ್ಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು ಯಾರು? ಮಾನಿಟ್ರಿ ಪಾಲಿಸಿ ಕಮಿಟಿ, MPC. ಸೊ ಇದರ ಚೇರ್ಮನ್ ಬಂದು RBI ಗವರ್ನರ್ ಇರ್ತಾರೆ ಮಾನಿಸಿಪಾಲಿಟಿ ಕಮಿಟಿಗೆ. ಸೊ ಏನೇನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ರೆಪೋ ರೇಟ್ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ರೆಪೋ ರೇಟ್ ಅಂದರೆ RBI ಬ್ಯಾಂಕ್ ಮೇಲೆ ಹಾಕುವಂಥ ಇಂಟ್ರೆಸ್ಟು. ಎಷ್ಟು? RBI ಬ್ಯಾಂಕ್ ಮೇಲೆ ಹಾಕುವಂಥ ಇಂಟ್ರೆಸ್ಟು. ಮತ್ತು ಇನ್ಫ್ಲೇಷನ್ ದರ ಏರಿಕೆ ನಿಯಂತ್ರಣ ಮಾಡುತ್ತೆ. ಸೊ ಭಾರತ ಡಿಸೈಡ್ ಮಾಡ್ತಿರೋದು ಎಷ್ಟು % ದರನ ನಿಯಂತ್ರಣದಲ್ಲಿ? ಇನ್ಫ್ಲೇಷನ್ ಟಾರ್ಗೆಟ್ ಏನಿಟ್ಕೊಂಡಿದೆ? 4%. +2 ಆಗ್ಬೋದು, -2 ಆಗ್ಬೋದು. ವಿತಿನ್ 2 to 6 ಒಳಗಡೆ ಇಟ್ಕೋಬೇಕು ಇನ್ಫ್ಲೇಷನ್ ಅಂಥೇಳಿ ಟಾರ್ಗೆಟ್ ಇಟ್ಕೊಂಡಿರೋದು. ನೆನಪಿಟ್ಕೋಬೇಕು, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಮಾನಿಟ್ರಿ ಪಾಲಿಸಿ ಕಮಿಟಿ, ಆಮೇಲೆ ನಿಮಗೆ NSO, ಆಮೇಲೆ ಬೇಸ್ ಇಯರ್. ನೆಕ್ಸ್ಟ್ ಕ್ವಶನ್, GDP ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ತಿಳೋಣ. GDP ಬಗ್ಗೆ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ಒಂದು ಟಾಪಿಕ್ ಬಂದಿದೆ. ಸೊ ನಮಗೆ ಕರೆಂಟ್ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ಬೇಡ, ಬಟ್ ನಮ್ಗೆ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ನಮಗಿರುತ್ತೆ. ಕರೆಂಟ್ ಇದ್ದರೆ ನಾನು ಡೇಟಾ ಕೊಟ್ಬಿಡ್ತೀನಿ, ಇಲ್ಲ ಅಂದರೆ ಆ ಬ್ಯಾಕ್ಗ್ರೌಂಡ್ ನೋಡೋಣ. ಯಾವುದು?
IIP ಬಗ್ಗೆ ತಿಳ್ಕೊಳ್ಳೋಣ. ಇಂಡೆಕ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತೀವಿ. ಇಂಡೆಕ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನು ಮಾಡುತ್ತೆ, ಮೆಜೂರ್ಡ್ ದ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಬಗ್ಗೆ ಮೆಜೂರ್ ಮಾಡ್ತೀವಿ. ಯಾವುದು? ಇಟ್ ಮೆಜೂರ್ ದ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಬಗ್ಗೆ ಮೇಡ್ ಮಾಡ್ತೀವಿ. 3 ಸೆಕ್ಟರ್ ಬಗ್ಗೆ ನಾವು ಹೆಚ್ಚಿನದಾಗಿ IIP ನೋಡುತ್ತೆ. ಒಂದು ಮೈನಿಂಗು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮೈನಿಂಗ್ ಸೆಕ್ಟರ್ಗಳದ್ದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳದ್ದು ಇದು ಹೈಯೆಸ್ಟ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಷನ್ ಇದು. ಅದಾದಮೇಲೆ ಎಲೆಕ್ಟ್ರಿಸಿಟಿ. ಸೊ ಇದನ್ನು ನಾವೇನು ಮಾಡ್ತೀವಿ, ಮೆಜೂರ್ ಮಾಡ್ತೀವಿ. IIP ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ, ಕೈಗಾರಿಕೆ ಆ್ಯಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ, ಅದನ್ನು ಮೆಜೂರ್ ಮಾಡೋಕ್ಕೆ ಮಾಡ್ತೀವಿ. ಸೊ ಇಲ್ಲಿ ಒಂದು ಸ್ಕೀಮ್ ಬರುತ್ತೆ. ಸೊ ಇಂಡಸ್ಟ್ರಿಯಲ್ ರಿಲೇಟೆಡ್ ಅಂದರೆ PLI ಸ್ಕೀಮ್ ಅಂಥೇಳಿ. ಸೊ ಏನು ಇದು PLI ಸ್ಕೀಮ್ದು? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂಥೇಳಿ. ಪ್ರೊಡಕ್ಷನ್ ಲಿಂಕ್ಡ್ ಅಂದರೆ ನಾವು ಹೆಚ್ಚಿನದಾಗಿ ಪ್ರೊಡಕ್ಷನ್ ತಯಾರು ಮಾಡೋಕ್ಕೆ ಕಂಪ್ನಿಗಳಿಗೆ ಸರ್ಕಾರ ಇನ್ಸೆಂಟಿವ್ ಕೊಡೋದು. ಅಂದರೆ ಇದರ ಟ್ಯಾಕ್ಸ್ ಇನ್ಸೆಂಟಿವ್ ಇರ್ಬೋದು, ಇಲ್ಲ ಹಣವನ್ನು ಕೊಡೋದು ಇರ್ಬೋದು, ಬಟ್ ಏನೋ ಇನ್ಸೆಂಟಿವ್. ಸೊ ಆಬ್ಜೆಕ್ಟಿವ್ ಏನಕ್ಕೆ ಯೂಸ್ ಮಾಡ್ತೀವಿ PLI ಸ್ಕೀಮ್? ನಾವು ಏನು ನೋಡಿ, ಯಾವುದೇ ಎಕ್ಸಾಮಲ್ಲಿ ಆಬ್ಜೆಕ್ಟಿವ್ ಮುಖ್ಯ, ಅಂಕಿ ಸಂಖ್ಯೆ ಅಲ್ಲ, ಆಬ್ಜೆಕ್ಟಿವ್ ಮುಖ್ಯ. ಏನು? ಪ್ರಮೋಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್. ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರಮೋಟ್ ಮಾಡೋದು. ರೆಡ್ಯೂಸ್ ಇಂಪೋರ್ಟ್, ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋದನ್ನು ರಿಡ್ಯೂಸ್ ಮಾಡೋಕ್ಕೆ. ಬೂಸ್ಟ್ ಎಕ್ಸ್ಪೋರ್ಟ್, ನಮ್ಮ ದೇಶದ್ದು ಪ್ರಾಡಕ್ಟನ್ನೇ ಬೇರೆ ದೇಶಕ್ಕೆ ಕೊಡೋಕ್ಕೆ ಬೂಸ್ಟ್ ಮಾಡ್ತೀವಿ, ಹೆಚ್ಚಿನ ಮಾಡ್ತೀವಿ. ಅಟ್ರ್ಯಾಕ್ಟ್ ಗ್ಲೋಬಲ್ ಕಂಪ್ನೀಸ್. ಸೊ ಗ್ಲೋಬಲ್ ಕಂಪ್ನೀಸಿಂದ FDIನ ನಾವು ತಗೋತೀವಿ, ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಯಾವುದು PLI ಸ್ಕೀಮನ್ನು ನಾವೇನು ಮಾಡ್ತೀವಿ, ಜಾರಿಗೆ ತಂದಿರೋದು. ಸೊ ಇಷ್ಟು ಹೇಳಿ ಇವತ್ತಿನ ಕರೆಂಟ್ ಅಫೇರ್ಸು ನಿಮಗೆ ಭಾಳ ಮುಖ್ಯ. ಇವತ್ತಿನ ಕರೆಂಟ್ ಅಫೇರ್ಸು ಒಂದು ಸಲ ಹೋಗಿ ನೀಟಾಗಿ ನೋಡ್ಕೊಳ್ರಿ. ನಿಮಗೆ PDF ಬೇಕಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಹೋಗಿ ಓದ್ರಿ. ಸೊ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ಸ್ಗಳನ್ನು ಹೆಚ್ಚಿನಾಗಿ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೀವು ಕೊಡೋ ಲೈಕ್ಸು ಮತ್ತು ಸಬ್ಸ್ಕ್ರೈಬ್ಗಿಂದ ನಾನು ಹೆಚ್ಚಿನದಾಗಿ ವೀಡಿಯೋಸನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಡೈಲಿ ಕರೆಂಟ್ ಅಪ್ಡೇಟ್ ಮಾಡ್ತಿರೋದ್ರಿಂದ ನೀವು ಲೈಕ್ಸು ಮತ್ತು ಸಬ್ಸ್ಕ್ರೈಬ್ ಕೊಟ್ಟರೆ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.